ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಗೌರಿ ಶಂಕರ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಶಂಕರ ಮತ್ತು ಮನೆಯವರೆಲ್ಲ ಹಾಗೆ ಗಂಗನ್ ಮದುವೆ ಆಗೋ ಹುಡುಗ ಕೂಡ ಹಾಲಲ್ಲಿ ಮಾತಾಡ್ಕೊತ ನಿಂತಿರ್ತಾರೆ. ಅಷ್ಟರಲ್ಲಿ ರೂಮಲ್ಲಿ ಫೋನು ರಿಂಗ್ ಆಗುತ್ತೆ. ಆದ ತಕ್ಷಣ ಗಂಗಾ ಆ ಫೋನ್ ಯಾರ್ದಂತ ನಾನು ನೋಡ್ಕೊಂಬರ್ತೀನಿ ಅಂತ ರೂಮಿಗೆ ಬರ್ತಾಳೆ. ರೂಮಿಗೆ ಬಂದ್ಬಿಟ್ಟು ಫೋನ್ನ ಸೈಲೆಂಟ್ ಮಾಡಿ ಕೀಪ್ಯಾಡ್ ಫೋನ್ನ ಹಾಸಿಗೆ ಕೆಳಗೆ ಇಟ್ಬಿಡ್ತಾಳೆ. ಶಂಕರ ಮತ್ತೆ ಮದುವೆ ಬೇಕಾಗಿರೋ ಹುಡುಗ ಇಬ್ರು ಸಹ ಆ ರೂಮಿಗೆ ಬರ್ತಾರೆ. ಗಂಗಾ ಇನ್ನೊಂದು ಫೋನ್ನ ತಗೊಂಡು ಬೇರೆಯವ್ರ ಜೊತೆ ಮಾತಾಡೋ ಥರ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ. ಓ, ಕೇಸ್ ತಗೋಬೇಕಾ? ಇಲ್ಲ ಸರ್, ಈಗ ನನ್ನ ಮದುವೆ ಫಿಕ್ಸ್ ಆಗಿದೆ. ಇಂಥ ಟೈಮಲ್ಲಿ ನನಗೆ ಕೇಸು ಗೀಸು ಅಂತ ಬ್ಯುಸಿ ಆಗೋದಕ್ಕೆ ಇಷ್ಟ ಇಲ್ಲ. ಮದುವೆ ಆದಮೇಲೆ ನನ್ನದೇ ಜವಾಬ್ದಾರಿಗಳಿವೆ. ಇವಾಗ ಸಾರಿ ಸರ್, ತಗೊಳ್ಳೋದಕ್ಕಾಗೋದಿಲ್ಲ ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಸಾರಿ ಸರ್ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾಳೆ ಗಂಗಾ. ಇದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದ ಮದುವೆ ಆಗೋ ಹುಡುಗ ಕೇಳಿ ತುಂಬಾನೇ ಖುಷಿ ಪಡ್ತಾನೆ. ಗಂಗನು ಕೂಡ ನನ್ನನ್ನು ತುಂಬಾ ಇಷ್ಟಪಟ್ಟು ಮದುವೆ ಆಗ್ತಾ ಇದ್ದಾಳೆ. ಇವಳು ನನ್ನ ಮದುವೆ ಆದ್ಮೇಲೆ ಆಗಿರ್ಬೇಕು, ಈಗಿರ್ಬೇಕು ಅಂತ ಕನ್ಸು ಕಾಣ್ತಾ ಇದ್ದಾಳೆ. ಆ ಹುಡುಗ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಶಂಕರ ಅವರಿಬ್ರು ಮಧ್ಯೆ ಬರ್ತಾರೆ. ಮಧ್ಯೆ ಬಂದು ಫೋನ್ ಮಾಡ್ತಾರೆ. ಆದ್ರೆ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಈ ಗಂಗಾ ಫೋನ್ನ ಸೈಲೆಂಟ್ ಮಾಡಿಟ್ಟಿರ್ತಾಳೆ. ಶಂಕರಂಗೆ ಆ ಫೋನ್ ಅದೇ ರೂಮಲ್ಲಿ ಇದೆ ಅಂತ ಗೊತ್ತೇ ಆಗೋದಿಲ್ಲ. ಶಂಕರ ತುಂಬಾನೇ ಬೇಜಾರು ಮಾಡ್ಕೊಂಡು ನಿಂತಿರ್ತಾನೆ. ಶಂಕರ ಅವರೇ, ಫೋನು ರಿಂಗ್ ಆದ ತಕ್ಷಣನೇ ಅದು ನನ್ನ ರೂಮಲ್ಲೇ ರಿಂಗ್ ಆಯ್ತು ಅಂತ ಅನ್ಕೊಂಡು ನೀವು ನನ್ನ ಮೇಲೆ ಅನುಮಾನ ಪಟ್ರಿ ಅಲ್ವಾ? ಗಂಗಾ ಕೇಳ್ತಾಳೆ. ಸಾರಿ ಗಂಗಾ, ಕ್ಷಮಿಸ್ಬಿಡು. ಅದೇನು ಹೇಳ್ತಾರಲ್ಲ, ಈಗ ಆಗ್ತಾ ಇರೋ ಪರಿಸ್ಥಿತಿಗೆ ಸರಿ ಯಾವ ತಪ್ಪು ಅಂತ ಯೋಚನೆ ಮಾಡೋಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಶಂಕರ ಹೇಳ್ತಾನೆ. ಪರವಾಗಿಲ್ಲ ಬಿಡಿ ಶಂಕರ ಅವರೇ, ಜಾಗದಲ್ಲಿ ನಾನಿದ್ದಿದ್ರು ಕೂಡ ನಾನು ಇದೇ ರೀತಿ ಯೋಚನೆ ಮಾಡ್ತಾ ಇದ್ದೆ. ಇಂಥ ಅವಮಾನಗಳು, ಅನುಮಾನ ಆ ಸೀತೆ ಮತ್ತೆ ರಾಧೆಗೆ ತಪ್ಪಿಲ್ಲ, ಇನ್ನು ನಾವ್ಯಾವ ಲೆಕ್ಕ ಬಿಡಿ ಹೇಳಿ ಗಂಗಾ ನಾಟಕ ಮಾಡ್ತಾ ಇರ್ತಾಳೆ. ಆಗ ಮದ್ವೆ ಆಗ ಹುಡುಗ ಮುಂದೆ ಬಂದು, ನೋಡಿ ಗಂಗಾ ಅವರೇ, ಯಾರೇನೇ ಹೇಳಿ ನೀವೇ ನನ್ನ ಲೈಫ್ ಪಾರ್ಟ್ನರು, ನಾನೇ ನಿಮ್ ಲೈಫ್ ಪಾರ್ಟ್ನರು, ನನ್ನ ಕೈನ ಬಿಡೋ ಮಾತೇ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾನೆ. ಈ ಕಡೆ ಶಂಕರ ಗೌರಿ ಮನೆಗೆ ಬಂದ್ಬಿಟ್ಟು ಗೌರಿ ಮತ್ತೆ ಭೂವಿಗೋಸ್ಕರ ಕಾಯ್ತಾ ಇರ್ತಾನೆ. ಇಬ್ರು ಇಷ್ಟದಾದ್ರೂ ಬಂದಿಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ಬೇಕಾದ್ರೆ ನೀನು ಸ್ವಲ್ಪ ಹೊತ್ತಿಗೆ ಬರ್ತಾರೆ, ಟ್ಯೂಷನ್ ಮುಗಿಸ್ಕೊಂಡೇ ಬರ್ತಾರೆ, ಲೇಟ್ ಆಗಿದೆ ಅಂತ ವಿಜಿ ಹೇಳ್ತಾ ಇರ್ತಾಳೆ. ಅಯ್ಯೋ, ನನಗೆ ಗೌರಿ ಬಗ್ಗೆ ಚಿಂತೆ ಇಲ್ಲ, ನಾನು ಭುವಿ ನೋಡ್ಬೇಕು. ಇಷ್ಟು ಚಿಕ್ಕ ವಯಸ್ಸಿಗೆ ಸ್ಕೂಲ್ ಮುಗಿತಿದ್ದಂಗೆ ಟ್ಯೂಷನ್ ಅಂತೇಳಿ ಪುಟ್ಟ ಮಗು ತಲೆಗೆ ಎಷ್ಟು ತುಂಬೋದು ಅಂತ ಶಂಕರ ಹೇಳ್ತಾ ಇರ್ತಾನೆ. ಮಗು ಮುಂದಿನ ಭವಿಷ್ಯದ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ ಶಂಕರ ಅವರೇ ಅಂತ ವಿಜಿ ಹೇಳ್ತಾಳೆ. ಶಂಕರ ಅವರೇ, ನಿಮಗೆ ಫ್ಯಾಮಿಲಿ ಬೇಕು ಅಂತ ಅನಿಸ್ತಾ ಇಲ್ವಾ ಅಂತ ಕೇಳ್ತಾ ಇರ್ಬೇಕಾದ್ರೆ, ಯಾಕೆ ಅನ್ಸಕ್ಕಿಲ್ಲ ಮೇಡಮ್ ಅವರೇ, ನಂಗೂ ಅನಿಸ್ತೈತೆ, ನನಗೆ ನಂದೇ ಆದ ಫ್ಯಾಮಿಲಿ ಬೇಕು, ಹೆಂಡತಿ ಮಕ್ಕಳು ಅಂತ ನಾನು ಖುಷಿಯಾಗಿರ್ಬೇಕು ಅಂತ ಅನಿಸುತ್ತೆ. ಆದರೆ ಏನು ಮಾಡೋದು, ಆ ಖುಷಿ ನಂಗೆ ಸಿಗ್ತಾ ಇಲ್ಲ. ನೀವೇ ನೋಡಿದ್ರಲ್ಲ, ಆಸೆ ಪಟ್ಟಿದ್ದು ನಂಗೆ ಯಾವುದೂ ಸಿಗ್ತಿಲ್ಲ ಅಂತ ಶಂಕರ ಹೇಳ್ತಾನೆ. ಈ ಕಡೆ ರುದ್ರ ಅಡುಗೆ ಮಾಡ್ತೀನಿ ಅಂತ ಹೇಳಿ ಕೂತ್ಕೊಂಡಿರ್ತಾನೆ. ಹೀಗೆ ರುದ್ರಪ್ಪ ಬಂದ್ಬಿಟ್ಟು, ಆಯ್ತೇನ್ಲ ರುದ್ರ, ತುಂಬ ಹೊಟ್ಟೆ ಹಸಿ ಆಗತ್ತೈತೆ, ಆಯ್ತೇನ್ಲ ಅಂತ ಕೇಳ್ತಿರ್ಬೇಕಾದ್ರೆ, ಓ ಅಪ್ಪೋ, ಏನಂತ ಅನ್ಕೊಂಡಿದ್ಯಪ್ಪೋ, ನಾನು ತಿನ್ನೋದ್ರಲ್ಲಿ ಅಷ್ಟೇ ಎಕ್ಸ್ಪರ್ಟು, ಆಡೋದ್ರಲ್ಲಿ ಅಲ್ಲ ಕಣಪ್ಪ. ಇವಾಗೇನೋ ನೀವು ಉಪವಾಸನೇ ಇರ್ತೀಯ ಅಂತೇಳಿ ಏನೋ ಕಷ್ಟಪಟ್ಟು ಒಂದು ಅಡುಗೆ ಮಾಡ್ತಾ ಇದ್ದೀನಿ, ಸ್ವಲ್ಪ ತಡ್ಕೊಳಪ್ಪೋ ಅಂತ ಹೇಳ್ತಾ ಇರ್ತಾನೆ. ಏನ್ಲದು, ಏನು ಮಾಡ್ತಿದ್ದಿಲ್ಲ, ಇದು ಒಂದು ಅಡುಗೆ ಏನ್ಲ, ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪನ ಶಿವನ್ ಮಾಡ್ತಾ ಇದೆಯಲ್ಲ, ಅದೇ ಮಾಡ್ಲಾ ಅಂದ್ರೆ ಬರೀ ಅಂಬ್ಲಿ ಮಾಡ್ಕೊಂಡು ಕುತ್ಕೊಂಡಿದೆಯಲ್ಲ, ಇದನ್ನ ಯಾವನ್ಲ ಕುಡಿತಾನೆ? ಅಲ್ಲ ಕಣ್ಲ, ಉಪ್ಸಾರು ಮುದ್ದೆ ಉಣ್ತಾ ಇದ್ರೆ ಹೆಂಗಿರ್ತತೆ ಗೊತ್ತೇನ್ಲ, ಹೀಗೆ ಮುದ್ದೆ ಮುರಿದು ಉಪ್ಸಾರು ಕಾರ್ದಾಗ ಅದ್ದಿ ಬಾಯಲ್ಲಿ ಇಟ್ಕೊಂಡ್ರೆ ಹಂಗೆ 4 ಗುಂಟ ಕೆಳಗೆ ಇಳಿತಾ ಇರ್ಬೇಕು, ಹಿಂಗಿರ್ಬೇಕಂಡ್ಲ ಅಡ್ಗೆ ಅಂದ್ರೆ ಅಂತ ಶಿವರುದ್ರಪ್ಪ ಹೇಳ್ತಾ ಇದ್ರೆ, ಅಪ್ಪಯ್ಯೋ ಏನಂತ ಅನ್ಕೊಂಡಿದ್ಯಾ ನೀನು, ಏನ್ ನನಗೆ ಅಡ್ಗೆ ಮಾಡಕ್ ಬರಲ್ಲ ಅಂತ ಈ ರೀತಿ ಮಾತಾಡ್ತಾ ಇದೀಯಾ? ಇರಪ್ಪಯ್ಯೋ, ಫೋನ್ ನೋಡ್ಕೊಂಡು ಮಾಡ್ತೀನಿ ಅಂತ ಹೇಳ್ತಾನೆ. ಅಯ್ಯೋ ಬೇಡಪ್ಪ ಬೇಡ, ನೀನು ಇನ್ನು ಫೋನ್ ನೋಡ್ಕೊಂಡು ಮಾಡಿದ್ರೆ ಯಾವ ಟೈಮಿಗೆ ಮಾಡೋಣ, ಹೀಗೆ ಹೋಟ್ಲೂಟ ತಿಂದು ತಿಂದು ನಾಲ್ಗಿಗೆ ಉಪ್ಪು ಖಾರದ ರುಚಿನೇ ಗೊತ್ತಿಲ್ದಂಗೆ ಆಗೋಗೈತೆ ಶಿವರುದ್ರಪ್ಪ ಹೇಳ್ತಾ ಇರ್ತಾರೆ. ಆದಷ್ಟು ಬೇಗ ನನ್ನ ಹೆಂಡ್ತಿನ ಇಲ್ಲಿ ಕರ್ಕೊಂಡು ಬರಲೇಬೇಕು ಕಣ್ಲ ಅಂತ ಶಿವರುದ್ರಪ್ಪ ಹೇಳಿದಾಗ, ಏನಪ್ಪಯ್ಯೋ ಏನು ಹೇಳ್ತಾ ಇದೀಯಾ ಅಂತ ಶಾಕಲ್ಲಿ ರುದ್ರ ಕೇಳ್ತಾ ಇರ್ತಾನೆ. ಈ ಕಡೆ ಗಂಗಾ ಗುಂಡಂಗೆ ಲೆಕ್ಕ ಹೇಳ್ಕೊಡ್ತಾ ಇರ್ತಾಳೆ. ಗಂಗಾ ಗುಂಡಂಗೆ ಕಳೆಯ ಲೆಕ್ಕ ಹೇಳ್ಕೊಟ್ಟಾಗ, ಅಯ್ಯೋ ಇಷ್ಟನ ಕಳೆಯೋದು, ಆರಾಮಾಗಿ ಮಾಡ್ತೀನಿ, ಹೆಂಗ್ ಮಾಡ್ತೀನಿ ಅಂತ ನೋಡ್ತಾ ಇರು ಗಂಗಾ ಅಂತ ಹೇಳ್ತಾನೆ ಗುಂಡ. ಆಗ ಶಂಕರ ಎಲ್ಲೋದ್ರು ಕಾಣ್ತಾನೆ ಇಲ್ವಲ್ಲ ಅಂತ ವಿಚಾರಿಸ್ತಾ ಇರ್ತಾರೆ. ಹೋಗಿದ್ದಾನೆ ಅಂತ ನನಗೂ ಗೊತ್ತಿಲ್ಲ ಅಂತ ಸುನಂದ ಹೇಳ್ಬೇಕಾದ್ರೆ ಗುಂಡಣ್ಣ ಡ್ಯಾನ್ಸ್ ಕಲ್ಸೋದಕ್ಕೆ ಹೋಗ್ತಾ ಇದ್ದಾರೆ. ಹೇಳೇ ಬಿಡ್ತಾನೆ. ಏನು ಹೇಳ್ತಾ ಇದೀಯ ನೀನು? ಡ್ಯಾನ್ಸ್ ಕಲ್ಸೋದಕ್ಕ? ಯಾರಿಗ್ಲ ಡ್ಯಾನ್ಸ್ ಕಲ್ಸೋದಕ್ಕೆ ಹೋಗ್ತಾ ಇದ್ದಾನೆ? ನೀನು ಇಲ್ದೇ ಇರೋ ಕಟ್ಕತೆನೆಲ್ಲ ಹೇಳೋದಕ್ಕೆ ಬರಬೇಡ, ಸುಮ್ಮನೆ ನಿನ್ ಕೆಲಸ ನೋಡ್ಕೋ, ಅಷ್ಟು ಹೋಮ್ವರ್ಕ್ ಮುಗಿಸ್ಲಾ ಅಂತ ಹೇಳ್ತಾ ಇರ್ತಾರೆ. ಅದು ಹೇಳಿದ್ರೆ ಜನಗಳು ಹೀಗೇನೆ, ಇಲ್ಲಿ ಸತ್ಯ ಹೇಳಿದ್ರೆ ಯಾರು ನಂಬಲ್ಲ. ಗುಂಡ ಗೊನಗ್ತಾ ಇರ್ತಾನೆ. ಆಗ ಸುನಂದ ಬೈದ್ಬಿಟ್ಟು ಅಡುಗೆ ಮನೇಲಿ ಕೆಲಸ ಇದೆ ಅಂತೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಶಂಕರ ವಿಜಿ ಹತ್ರ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಗೌರಿ ಬಂದ್ಬಿಟ್ಟು, ಹೌದಾ ಶಂಕರ ಅವರೇ,
ಅಂತ ಗೌರಿ ಒಳಗೆ ಬಂದ ತಕ್ಷಣ ವಿಜಿ ಮತ್ತು ಶಂಕರಂಗೆ ತುಂಬಾ ಶಾಕ್ ಆಗುತ್ತೆ. ಶಂಕರ ಅನ್ನೋ ಸತ್ಯ ಗೊತ್ತಾಗ್ಬಿಡ್ತಾ ಡಿ ಸಿ ಮೇಡಮ್ಗೆ. ಶಂಕರ ಟೆನ್ಷನಲ್ಲೇ ನಿಂತಿರ್ತಾನೆ. ಹೌದಾ, ಸರಿ ಸರ್, ಆಯಿತು. ನಾನು ಇವಾಗ ತಾನೇ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ನೀನು ನಿಮ್ಮ ಕೆಲಸ ಆದಷ್ಟು ಬೇಗ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಗೌರಿ. ಅಂತ ಫೋನಲ್ಲಿ ಮಾತಾಡ್ತಾ ಇರೋ ಗೌರಿ ನೋಡಿ ಒಂದು ನಿಮಿಷ ವಿಜಿ ಮತ್ತು ಶಂಕರ ಇಬ್ಬರು ಸಮಾಧಾನ ಮಾಡ್ಕೊತಾರೆ. ಗೌರಿ ಡ್ಯಾನ್ಸ್ ಮಾಸ್ಟರ್ ಹತ್ರ ಬಂದು, ಸಾರಿ ಸರ್, ನಿಮಗೆ ತುಂಬ ಹೊತ್ತು ಕಾಯಿಸ್ಬಿಟ್ಟೆ ಅಂತ ಅನ್ಸುತ್ತೆ, ಒಂದು 5 ನಿಮಿಷ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಗೌರಿ ಹೇಳ್ತಾ ಇರ್ತಾಳೆ, ಪರವಾಗಿಲ್ಲ, ಟೇಕ್ ಯುವರ್ ಓನ್ ಟೈಮ್ ಅಂತ ಹೇಳಿ ಶಂಕರ ಹೇಳ್ತಾನೆ. ಒಬ್ಬ ಪಬ್ಲಿಕ್ ಸರ್ವೆಂಟು, ನಿಮಗೆ ಕೆಲಸ ತುಂಬ ಇರುತ್ತೆ ಅಂತ ನನಗೂ ಗೊತ್ತಾಗುತ್ತೆ. ಶಂಕರ ಹೇಳ್ತಿರ್ಬೇಕಾದ್ರೆ ಈ ಕಡೆ ಭೂವಿ ಬೈಯೋದಕ್ಕೆ ಶುರು ಮಾಡ್ತಾಳೆ. ಏನು ಗೊತ್ತಾಗುತ್ತೆ ನಿಮಗೆ, ನಾನು ತುಂಬಾನೇ ಬಿಸಿ ಹಾಗೆ ಹೇಗೆ ಅಂತ ಹೇಳ್ಕೊಂತೀರಾ? ಅಷ್ಟೊಂದು ಬಿಸಿ ಇದ್ರು ನಮ್ಮ ಮನೆಗೆ ಬಂದು ಕಾತ್ಕೊಂಡು ಕೂತ್ಕೊಂಡಿದ್ದೀರಾ? ನೀವು ಅಷ್ಟೊಂದು ಬಿಸಿ ಇರಲ್ವಾ? ಸುಳ್ಳು ಹೇಳಿದ್ರಾ? ನಿಮಗೆ ಅದರದೇ ಆದ ಮಹತ್ವ ಇದೆ, ಅದನ್ನೇ ತಿಳ್ಕೊಂಡೇ ಇಲ್ಲ ನೀವು ಬಿಸಿ ಇರೋ ಪರ್ಸನ್ ಅಂತೆ, ದೊಡ್ಡ ಮನುಷ್ಯ ಅಂತೆ ಬೈತಾ ಇರ್ತಾಳೆ ಭೂವಿ. ಪುಟ್ಟ, ನಾನು ತಪ್ಪು ಮಾಡ್ಬಿಟ್ಟೆ, ಬೇಗನೆ ಬಂದು ನಾನು ಇಲ್ಲಿ ಕಾತ್ಕೊಂಡು ಕೂತ್ಕೋಬಾರ್ದಾಗಿತ್ತು. ನಾಳೆಯಿಂದ ನಾನು ಲೇಟಾಗೇ ಬರ್ತೀನಿ. ನಿಮ್ಮ ಟೈಮು ಎಷ್ಟು ಅಂತ ಗೊತ್ತಾಯ್ತಲ್ವಾ ನಂಗೆ ಇವತ್ತು ಅಂತ ಶಂಕರ ಹೇಳ್ತಾ ಇರ್ತಾನೆ. ಭುವಿ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀಯಾ? ಈ ರೀತಿ ಎಲ್ಲ ಮಾತಾಡಬಾರ್ದು. ಅವ್ರಿಗೆ ಯಾವಾಗಲೂ ಏನಾದರೂ ಒಂದು ಹೇಳ್ತಾನೆ ಇರ್ತೀಯ, ಬೈತಾನೆ ಇರ್ತೀಯ. ಇಲ್ಲಿದ್ರೆ ತಾನೇ ಬೈಯೋದು. ಬಾ ಇಲ್ಲಿ ರೂಮಿಗೆ, ನೀನು ಡ್ಯಾನ್ಸ್ ಮುಗಿಯೋವರೆಗೂ ರೂಮಿಂದ ಆಚೆ ಬರಲೇಬಾರ್ದು ಇಲ್ಲಿ ಅಂತ ಹೇಳಿ ಗೌರಿ ಭೂವಿನ ಹೇಳ್ಕೊಂಡೋಯ್ತಾಳೆ. ಬೇಡಮ್ಮ ಅಂತ ಭೂವಿ ಹೇಳ್ತಾ ಇದ್ರು. ಗೌರಿ ಹೇಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಾಗೆ ಶಂಕರಂಗೆ ಕಿಸ್ಕೊಟ್ಟು ಗೌರಿ ಕಾಣದೇ ಇರೋ ರೀತಿ ಆ ಮಗು ಅಲ್ಲಿಂದ ಹೋಗುತ್ತೆ. ಈ ಕಡೆ ಅಯ್ಯೋ, ಏನು ಹೇಳ್ತಾ ಇದೀಯ ನೀನು? ನಮ್ಮನೆ ಹೆಂಗಸ್ರನ್ನ ಇಲ್ಲಿ ಕರ್ಕೊಂಬರೋದೆ? ಅಪ್ಪಯ್ಯ, ನಾವು ಜೈಲಲ್ಲಿದ್ದಾಗ ಅವ್ರು ನಮ್ಮನ್ನ ಒಂದಿನಕ್ಕಾದ್ರೂ ನೋಡಕ್ ಬಂದ್ರ? ಇಲ್ಲಿ ಕರ್ಸೋದು ಬೇಡ ಅಪ್ಪಯ್ಯ ಅಂತ ರುದ್ರ ಹೇಳ್ತಿರ್ಬೇಕಾದ್ರೆ ಅವರು ಬರ್ತಿದ್ರು ಕಣ್ಲ. ಆದ್ರೆ ಭೈರಾದೇವಿ ಬೈಯಕ್ಕೆ ಅವ್ರನ್ನ ಬಂದಿಲ್ಲ. ನಾವ್ ಅಂದ್ಕೊಂಡಂಗ ಅಲ್ಲ ಕಣ್ಲ ನಮ್ಮನೆ ಹೆಂಗಸ್ರು ಬಲೆ ಸಾಧುಗಳು, ಕಾಮಧೇನು ಕಣ್ಲ ಅವರು. ಭೈರಾದೇವಿ ಹಂಗಲ್ಲ ನಮ್ಮನೆ ಹೆಂಗಸ್ರು. ಏನಾದ್ರೂ ನಮ್ಮನ್ನ ನೋಡಕ್ ಬರ್ತಾರೆ ಅಂತ ಭೈರಾದೇವಿ ಗೊತ್ತಾದ್ರೆ ಕಣ್ ತಪ್ಸಿ ಅವ್ರೇನಾದ್ರೂ ನಮ್ಮನ್ನ ಜೈಲಿಗೆ ನೋಡಕ್ ಬಂದಿದ್ರೆ ಆ ಭೈರಾದೇವಿ ಅವರಿಗೆಲ್ಲ ವಿಷ ಹಾಕಿ ಸಾಯಿಸ್ಬಿಟ್ಟಿರೋಳು ಅಂತ ಶಿವರುದ್ರಪ್ಪ ಹೇಳ್ತಾ ಇದ್ರೆ, ನೀನೆಲ್ಲಪ್ಪಯ್ಯ ನನ್ನ ಮಾತು ಕೇಳ್ತೀಯಾ? ಏನು ಮಾಡ್ಬೇಕು ಅಂತ ಅನ್ಕೊಂತೀಯೋ ಅದನ್ನೇ ತಾನೇ ಮಾಡೋದು. ಏನಾದ್ರೂ ಮಾಡ್ಕೊ ನೋಡು, ನಿನ್ ಕಷ್ಟವಾ ನನ್ನ ಕೈಲಿ ನೋಡೋದಕ್ಕಾಗ್ತಿಲ್ಲ. ಇಲ್ಲಿ ಅವನ್ನೊಬ್ಬಳನ್ನಾದ್ರೂ ಕರ್ಕೊಂಬಂದ್ಬಿಡು ಅಂತ ಹೇಳ್ದಾಗ, ಯಾಕ್ಲಾ ಅವನ್ನೊಬ್ಬಳನ್ನ ಕರ್ಕೊಂಬ ಅಂತ ಹೇಳ್ತೀಯಾ? ಪಾಪ ನೀನ್ ಹೆಂಡ್ತಿ ಸುನಂದ ಎಲ್ಲ ಮಾಡಿದಾಳೆ, ತುಂಬಾನೇ ಒಳ್ಳೆಳ್ ಕಂಡ್ಲಾ. ನಮ್ಮನೆ ಮಹಾಲಕ್ಷ್ಮಿ ಅವಳು, ನಮ್ಮ ವಂಶದ ಕುಡಿನ ಎತ್ಕೊಟ್ಟಿದ್ದಾಳೆ. ನಂಗೆ ಆ ಮಗುನ ಮುದ್ದಾಡಕ್ಕಾಗ್ಲಿಲ್ಲ ಅಂತ ತುಂಬಾನೇ ದುಃಖ ಆಗ್ತಿತ್ತು. ಇವತ್ತು ಆ ಫಂಕ್ಷನ್ನಾಗೆ ನನ್ನ ಮೊಮ್ಮಗನ್ ನೋಡ್ದ್ಯಾ? ಪಾರ್ಟಿ ಆಕ್ಟಿಂಗ್ ಮಾಡ್ದ. ಮೊಮ್ಮಗನ್ನ ಎತ್ತಿ ಮುದ್ದಾಡ್ಬೇಕು ಅಂತ ತುಂಬಾನೇ ಆಸೆ ಆಗ್ತಾ ಇದೆ. ಆದ್ರೆ ಅವ್ನು ಮುದ್ದಾಡಕ್ಕೆ ಆಗ್ತಿಲ್ ಕಣ್ಲಾ. ಆ ಮಗನ್ನ ಎತ್ಕೊಟ್ಟಿರೋಳು ನೀನ್ ಹೆಂಡ್ತಿ ಮಹಾಲಕ್ಷ್ಮಿ ಕಣ್ಲಾ. ಒಂದ್ಸಾರಿ ಏನಾದರೂ ಅವಳು ಬೇಡ ಅಂತ ಹೇಳ್ಬಿಟ್ರೆ ನಿನ್ನ ಏನ್ ಮಾಡ್ತೀಯನ್ನ ನಂಗೆ ಗೊತ್ತಿಲ್ಲ. ಶಿವರುದ್ರಪ್ಪ ರುದ್ರಂಗೆ ಬೈತಾ ಇರ್ತಾರೆ. ಹೋಗಪ್ಪಯ್ಯೋ, ಏನಾದ್ರು ಮಾಡ್ಕ. ರುದ್ರ ಹೇಳ್ತಾನೆ, ಅಯ್ಯೋ ಊಟ ಆಯ್ತು ಉಂಡೋಗಪ್ಪಯ್ಯೋ ಅಂದಾಗ, ಬೇಡ ಕಣ್ಲಾ, ನೀನು ಅಂಬ್ಲಿನ ನೀನೇ ಕುಡ್ಕೋ ಅಂತೇಳಿ ಶಿವರುದ್ರಪ್ಪ ಅಲ್ಲಿಂದ ಹೋಗ್ತಾರೆ. ಮಾಡಿರೋ ಅಂಬ್ಲಿನ ನಾನೇ ಕುಡಿತೀನಿ ಹೋಗು ಅಂತ ರುದ್ರ ಹೇಳ್ತಾ ಇರ್ತಾನೆ. ಈ ಕಡೆ ಭೈರಾದೇವಿ ಹಾಲಿಗೆ ಬರ್ತಾರೆ. ಅಲ್ಲಿ ಗಂಗಾ ಗುಂಡನ್ನ ಒದಿಸ್ಕೊಂತ ಕೂತಿದ್ದಾಗ ಆಗ ಭೈರಾದೇವಿ ಬಂದಿದ್ದು ನೋಡಿ, ಗುಂಡ ನನ್ನ ಹತ್ರ ಅವಾಗಲೇ ಹೇಳ್ದಲ್ಲ, ಇದನ್ನ ಇವಾಗ ಮತ್ತೆ ಹೇಳೋ, ನಿನಗೆ ಏನು ಕೇಳ್ತೀಯೋ ಅದನ್ನೆಲ್ಲ ಕೊಡಿಸ್ತಾರೆ ಕಣೋ ಇವರು. ನಾನ್ ವೆಜ್ ಪಾರ್ಟಿ ನಿನಗೆ. ಗುಂಡಂಗೆ ಆಸೆ ಹುಟ್ಟಿಸ್ತಾ ಇರ್ತಾಳೆ ಗಂಗಾ. ಅಪ್ಪ, ನಿಮ್ಮ ಚಿಕ್ಕಪ್ಪ ನಿಮ್ಮ ಬಾಸು ಎಲ್ಲೋಗಿದ್ದಾರೆ ಅಂತ ಹೇಳಪ್ಪ ಅಂತ ಗುಂಡಂಗೆ ನೈಸ್ ಮಾಡಿ ಕೇಳ್ತಾ ಇರ್ತಾರೆ. ಆಗ ನಮ್ಮ ಚಿಕ್ಕಪ್ಪ ಬ್ರೋ ಇದಾರಲ್ಲ ಬ್ರೋ, ಅವ್ರ ಅಮ್ಮಂಗೆ ಡ್ಯಾನ್ಸ್ ಕಲಿಸೋದಕ್ಕೆ ಅಂತ ಹೋಗಿದ್ದಾರೆ. ಡ್ಯಾನ್ಸ್ ವೇಷ ಹಾಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಭೈರಾದೇವಿಗೆ ಶಾಕ್ ಆಗುತ್ತೆ. ಯಾರಿಗಪ್ಪ ಕಲಿಸ್ತಾ ಇರೋದು? ಯಾರ ಮನೆಗೆ ಹೋಗ್ತಾ ಇದ್ದಾನೆ ನಿಮ್ಮ ಚಿಕ್ಕಪ್ಪ ಅಂತ ಕೇಳಿದಾಗ ಆ ಮಗು ಇರೋ ಸತ್ತಿನೆಲ್ಲ ಬಾಯ್ ಬಿಟ್ಬಿಡುತ್ತೆ. ಅದನ್ನ ಕೇಳಿ ಗಂಗಾ ಮತ್ತೆ ಭೈರಾದೇವಿ ಇಬ್ರು ಚೆನ್ನಾಗಿ ಹುಡ್ಕೊಂತಾರೆ. ಎಷ್ಟು ಅಂತ ಹೇಳೋದು ಇವನಿಗೆ? ಬೇರೆ ತಟ್ಟೆಗೆ ಕೈ ಹಾಕ್ಬೇಡ, ಆ ತಟ್ಟೆಗಿರೋ ಅನ್ನ ನಿಂದಲ್ಲ ಅಂತ ಹೇಳಿದ್ರು ಪದೇ ಕಂಡರ್ ತಟ್ಟೆಗೆ ಕೈ ಹಾಕ್ತಾ ಇದ್ದಾನಲ್ಲ. ಎಷ್ಟೇ ಅವಮಾನ ಮಾಡಿದ್ರು ಕೂಡ ಇವನು ಅವಳೇ ಬೇಕು ಅಂತ ಅವಳ ಹತ್ರನೇ ಹೋಗ್ತಾ ಇದ್ದಾನೆ. ಎಷ್ಟೇ ದೂರ ಮಾಡಕ್ ನೋಡಿದ್ರು ಕೂಡ ಇವನು ಅವಳೇ ಬೇಕು ಅಂತ ಅವಳಿಂದನೇ ಸುತ್ತಾ ಇದ್ದಾನೆ. ಇದಕ್ಕೊಂದು ದಾರಿ ಮಾಡ್ಲೇಬೇಕು ಅಂತ ಭೈರಾದೇವಿ ಮನ್ಸಲ್ಲೇ ಅನ್ಕೊಂತಾಳೆ. ಸರಿ, ಅಲ್ಲೇ ಓದ್ತಾ ಇದ್ದಿದ್ದು ಗುಂಡಣ್ಣನ, ಸಾಕಪ್ಪ ನೀನು ಓದ್ತಿದ್ದು, ಹೋಗು ಊಟ ಮಾಡೋಗು ಅಂತ ಅಲ್ಲಿಂದ ನಯಸ್ ಮಾಡಿ ಗುಂಡನ್ನ ಕಳ್ಸಕ್ಕೆ ನೋಡ್ತಾರೆ. ನೀವೊಬ್ಬರೇ ನೋಡಿ ಈ ಮನೇಲಿ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು. ಸರಿ ಅಂತ ಹೇಳ್ಬಿಟ್ಟು ಗುಂಡಣ್ಣ ಅಲ್ಲಿಂದ ಹೋಗ್ತಾನೆ. ಆಗ ಗಂಗಾ ಮತ್ತೆ ಭೈರಾದೇವಿ ಈ ಗೌರಿ ಮತ್ತೆ ಶಂಕರನ್ನ ಹೇಗೆ ದೂರ ಮಾಡೋದು? ಯಾವತ್ತೂ ಕೂಡ ಅವ್ರೊಬ್ರಿಗೊಬ್ರು ನೋಡಬಾರ್ದು, ಒಬ್ರಿಗೊಬ್ರು ಮಾತಾಡಬಾರ್ದು. ಯಾವುದೇ ಕಾರಣಕ್ಕೂ ನಮ್ಮ ಭೈರವ ಗೌರಿ ತಂಟೆಗೆ ಹೋಗ್ಲೇಬಾರ್ದು. ಪ್ರೀತಿ ಮಾಡ್ತೀನಿ ಅಂತ ಭೈರಾದೇವಿ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.